ಲೋಹ ಅಲೋಹಗಳ ಲಕ್ಷಣ, ಅವುಗಳ ವ್ಯತ್ಯಾಸ, ಅವುಗಳಿರುವ ವ್ಯತ್ಯಾಸ, ನಂತರ ಅವುಗಳ ಉಪಯೋಗನೂ ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅಂತ ಇರಲ್ಲ. ಈಗ ಪಾಠ ಕಡೆ ಹೋಗೋಕ್ಕಿಂತ ಮುಂಚೆ, ಪಾಠದ ಕಡೆ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ಚಟುವಟಿಕೆ ಕೊಡ್ತೀನಿ ನಾನು. ಅದನ್ನೆಲ್ಲರೂ ನೀವು ಮಾಡಬೇಕು. ಏನಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಬಹಳಷ್ಟು ವಸ್ತುಗಳನ್ನು ಬಳಸ್ತಾ ಇದ್ದೀರಿ ಅಲ್ವಾ? ನೀವು ಬೆಳಗ್ಗೆ ಎದ್ದಾಗಿಂದ ಶಾಲೆಗೆ ಬರೋ ತನಕ ಯಾವ್ಯಾವ ವಸ್ತುಗಳನ್ನ ಬಳಸಿದ್ರಿ ಆ ಎಲ್ಲ ವಸ್ತುಗಳನ್ನ ಪಟ್ಟಿ ಮಾಡ್ಬೇಕು. ಬೇಗ ಬರೀಬೇಕು, 1 ನಿಮಿಷ ಬೇಗ ಬರೀಬೇಕು. ಬೆಳಗ್ಗೆ ಎದ್ದಾಗಿಂದ ಶಾಲೆಗೆ ಬರೋ ತನಕ ಕೂಡ, ಅಥವಾ ಮನೆಗೆ ಹೋಗೋ ತನಕ ಏನು ಬಳಸ್ತೀರಿ ನೀವು ಅದನ್ನು ಪಟ್ಟಿ ಮಾಡಿಬೇಕು. ಏನೇನು ವಸ್ತು ನೋಡ್ತಿದ್ದೀರಿ ಅದನ್ನು ಮಾಡಿ. ಬಳಸಿದ್ದಷ್ಟೇ ಎಲ್ಲ ನೋಡಿರೋದನ್ನು ಹಾಕಬೇಕು. ಇವಾಗ ಏನು ನೋಡಿದ್ದೀರಿ ಎಲ್ಲ ಹಾಕಬೇಕು. ವಸ್ತುಗಳನ್ನು ಹೇಗೆ ಪಟ್ಟಿ ಮಾಡಬೇಕು? ನಿಮ್ಮ ಹತ್ರ ಇವಾಗ ಎಷ್ಟು ವಸ್ತುಗಳನ್ನು ಪಟ್ಟಿ ಮಾಡಿ ಬೇಗ 1 ನಿಮಿಷದಲ್ಲಿ ಮಾಡಬೇಕು. ಆಯ್ತು, ವಿದ್ಯಾಶ್ರೀ ಹೋದ್ರು ಏನೇನು ಬರ್ಕೊಂಡಿರ್ತೀವಿ, ಏನೇನು ಬರ್ತಿರ್ಬೋದು, ಏನೇನು ನೋಡಿದ್ವಿ ಇವತ್ತೆಲ್ಲ. ಬೆಳಗ್ಗೆಯಿಂದ ಯಾವ ವಸ್ತು ನಿಮ್ಮ ಮುಖ ಕಾಣ್ತಾ ಇದೆ ಎಲ್ಲ ಯಾವುದಿದೆ ಹೇಳೋದಿಲ್ಲ. ಬೇಗ ಜೋರ ಹೇಳಬೇಕು. ಸ್ಕೇಲ್, ರಬ್ಬರ್, ಶಾರ್ಪ್ನರ್, ಎಲ್ಲ ಬಳಸಿದಾರೆ, ನೋಡಿದ್ದಾರೆ ಗೊತ್ತಲ್ವಾ ಇಂಥ ವಸ್ತುಗಳನ್ನು. ಓಕೆ, ಇಷ್ಟ ನೋಡಿ. ಹಾಗೇನೆ ಪೆನ್, ಬುಕ್ಸ್, ಟೇಬಲ್, ಚೇರ್, ಬೋರ್ಡ್, ಗಡಿಯಾರ, ಬಸ್ಸು, ಬೈಕ್, ಕಾರ್, ಆಮೇಲೆ ಆಟೋ. ಆಯ್ತು, ಈಗ ಇಬ್ರು ಎಲ್ಲ ಕೂಡ ಬರ್ದಿದ್ದೀರಲ್ವಾ? ಈಗ ಇದರಲ್ಲಿ ನೀವು ಇಷ್ಟು ಬರ್ದಿದ್ದೀರಲ್ಲ, ಅದರಲ್ಲಿ ಲೋಹದ ವಸ್ತು ಮತ್ತು ಅಲೋಹದ ವಸ್ತು, ಲೋಹಗಳ ವಸ್ತು ಅಷ್ಟೇ ನೀವು ಬುಕ್ ಮಾಡಿ ಹೇಳ್ತೀನಿ. ಯಾರಾದ್ರೂ ನೀವು ಬರ್ಕೊಂಡಿದ್ದೀರ ಅಂದ್ರೆ ಲೋಹದ ವಸ್ತು ಅಷ್ಟೇ ಹೇಳ್ಬೇಕು. ಹೇಳ, ಯಾವ್ದು ಲೋಹದ ವಸ್ತುಗಳು ನೋಡಿದ್ದೀರಿ? ಲೋಹದ ವಸ್ತು ಹೇಳಿ, ಯಾವ್ಯಾವ ಲೋಹ ಇರುತ್ತೆ ನೋಡಿದ್ದೀರಿ? ಲೋಹದ ವಸ್ತುಗಳು ನೋಡಿದ್ದೀರಿ ಹೇಳು, ಹೇಳು. ತಾಮ್ರದ ಏನಿರುತ್ತೆ ನಿಮ್ಮಲ್ಲಿ? ಹೇಗಿದೆ ತಾಮ್ರದ್ದು? ತಾಮ್ರದ ವೈರ್ ನೋಡಿದಾರ. ಆಮೇಲೆ ಹಂಡೆ ನೋಡಿದಾರೆ. ಆಮೇಲೆ ಕಬ್ಬಿಣದ ಚೇರ್ ನೋಡಿದಾರಂತೆ. ಆಮೇಲೆ ಜಾಮೆಟ್ರಿ ಬಾಕ್ಸ್ ಕೂಡ ಕಬ್ಬಿಣದ್ದು ಅಲ್ವಾ? ವಿಂಡೋಸು ಜಾಮೆಟ್ರಿ ಬಾಕ್ಸ್ ಬಂದಿದೆ. ನೀರು, ಲೋಹ, ಮಂಚ, ಈಗ ನಿಮಗೆ ಒಂದು ಗೊತ್ತಾಗಿದೆ ಯಾವ ಯಾವುದು ಲೋಹದ ವಸ್ತುಗಳು
ಯಾವುದು ಲೋಹ ಲೋಹ ಅಲ್ಲ ಇದು ಅಲೋಹ ನೋಡಿ ಲೋಹನ ಇಲ್ಲಿ ಮುಂದೆ ಇರೋದು ನೋಡಿ ಇದು ಲೋಹ ಅದರೊಳಗಿರೋದು ಲೋಹ ಮೇಲೆ ಇನ್ಸುಲೇಟ್ ಮಾಡಿದೆ ವೈರ್ ಸೂಜಿಗಳು ಇದು ಯೂನಿಫಾರ್ಮ್ ಎಲ್ಲವೂ ಸಹ ಈಗ ಗೊತ್ತಾಗಿದೆ ನಿಮಗೆ ಲೋಹದ ವಸ್ತುಗಳು ಯಾವ್ಯಾವ್ದು ನೋಡಿದೆ ನೀವು ಅದರ ಭಾಷೆನ ಪಟ್ಟಿ ಮಾಡಿರಲಿಲ್ಲ ಈಗ ಗೊತ್ತಾಗ್ತದೆ ಎಷ್ಟೊಂದಿದ ವಸ್ತುಗಳು ಲೋಹದ ವಸ್ತುಗಳಲ್ಲ ಲೋಹದ ವಸ್ತುಗಳನ್ನ ಪಟ್ಟಿ ಮಾಡಕ್ ಹೋದ್ರೆ ಪೇಜ್ಗಳು ಸಾಕಾಗಲ್ಲ ಅಷ್ಟಿದಾವೆ ಅಲ್ವಾ ಆಭರಣಗಳು ಎಲ್ಲ ಆಭರಣಗಳು ಲೋಹದಿಂದ ಮಾಡಿಕೊಂಡಿವೆ ಅಲ್ವಾ ಸಾಕಷ್ಟು ಚಿನ್ನ ಬೆಳ್ಳಿ ಎಲ್ಲ ಅಲ್ವಾ ಆಮೇಲೆ ಹಿತ್ತಾಳೆ ತಾಮ್ರ ಇವೆಲ್ಲವೂ ಕೂಡ ಲೋಹದಿಂದ ಆಗಿರುವಂತ ವಸ್ತುಗಳು ಹೀಗೆ ನಿನಗೆ ಇವಾಗ ಲೋಹದ ವಸ್ತುಗಳನ್ನ ಗುರುತು ಮಾಡೋದಕ್ಕೆ ಬಂತು ಅಲ್ವಾ ಈಗ ಅದರ ಲಕ್ಷಣಗಳನ್ನ ತಿಳಿಯೋಣ ಯಾವುದು ಲೋಹದಲ್ಲಿ ಯಾವ್ಯಾವ ಲಕ್ಷಣ ಗುಣಲಕ್ಷಣಗಳಿದಾವೆ ಅಂತ ಲೋಹದಲ್ಲಿ ಮತ್ತು ಅಲೋಹದಲ್ಲಿ ಯಾವ ಲಕ್ಷಣಗಳಿದಾವೆ ಅಲೋಹ ಲೋಹ ಎರಡಕ್ಕೂ ಕೂಡ ಯಾವ ಲಕ್ಷಣಗಳಿದಾವೆ ಗುಣಲಕ್ಷಣ ಮೊದಲನೇದು ಈಗ ನೀವೆಲ್ಲ ನೋಡಿದ್ರಲ್ಲ ಇದೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ಯಾವ ಸ್ಥಿತಿಯಲ್ಲಿದೆ ಇದು ಘನ ಸ್ಥಿತಿಯಲ್ಲಿದೆ ಅಲ್ವಾ ಇದು ಯಾವ ಸ್ಥಿತಿಯಲ್ಲಿದೆ ಘನ ಸ್ಥಿತಿಯಲ್ಲಿ ಈಗ ಬಾವಿನ ಅಂತ ಹೇಳಿದ್ವಿ ಇದು ಸಾಮಾನ್ಯವಾಗಿ ಬಹಳಷ್ಟು ನೀವು ತಿನ್ನುವಂತ ತಟ್ಟೆ ಲೋಟ ಯಾವ ಸ್ಥಿತಿಯಲ್ಲಿದೆ ಘನ ಸ್ಥಿತಿಯಲ್ಲಿದೆ ಅಲ್ವಾ ಎಲ್ಲವೂ ಕೂಡ ಘನ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಲೋಹಗಳು ಘನ ಸ್ಥಿತಿಯಲ್ಲಿರ್ತವೆ ಸಾಮಾನ್ಯವಾಗಿ ಏನಾಗಿರ್ತವೆ ಯಾವ ಕಡೆ ಬರ್ತದೆ ಸಾಮಾನ್ಯವಾಗಿ ಇದು ಅನಿಲ ದ್ರವ ಇತ್ಯಾದಿಗಳಲ್ಲಿ ಸಿಗ್ತವೆ ಲೋಹಗಳು ಸಾಮಾನ್ಯವಾಗಿ ಘನದಲ್ಲಿರ್ತವೆ ಘನ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿರ್ತಾವೆ ಯಾವುದು ಲೋಹಗಳೆಲ್ಲ ಏನಾಗಿರ್ತವೆ ಸಾಮಾನ್ಯ ಅಂತ ಬರ್ತಿದೆ ಪದ ಯಾಕೆ ಸಾಮಾನ್ಯ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಒಂದೆರಡು ಲೋಹಗಳಿದ್ದಾವೆ ಪಾದರಸ ಅಂತ ಅವತ್ತು ನಿಮಗೆ ತೋರಿಸಿದೆ ನಾನು ಲಾಸ್ಟ್ ಟೈಮಲ್ಲೂ ಕೂಡ ಲಾಸ್ಟ್ ಕ್ಲಾಸ್ನಲ್ಲಿ ದ್ರವಲೋಹ ಯಾವುದು ದ್ರವಲೋಹ ಪಾದರಸ ವೆರಿ ಗುಡ್ ಪಾದರಸ ಅಲ್ವಾ ಪಾದರಸ ನೋಡಿದ್ದೀರಿ ಯಾವ ರೂಪದಲ್ಲಿ ನೀರ್ ತರ ಇರುತ್ತದಲ್ವಾ ದ್ರವ ರೂಪದಲ್ಲಿ ಇರುವಂತದ್ದು ಅದು ಕೂಡ ಲೋಹ ಆದ್ರೆ ಯಾವ ರೂಪದಲ್ಲಿದೆ ಯಾವ ಸ್ಥಿತಿಯಲ್ಲಿದೆ ಅದು ದ್ರವ ರೂಪದಲ್ಲಿದೆ ಅದಕ್ಕೋಸ್ಕರ ಅದನ್ನ ದ್ರವಲೋಹ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಹೀಗೆ ಮರ್ಕ್ಯುರಿ ಅಥವಾ ಪಾದರಸ HG ಅಂತ ಹೇಳ್ತೀವಿ ಪಾದರಸ ಹೊರತುಪಡಿಸಿ ಪಾದರಸ ಹೊರತುಪಡಿಸಿ ಉಳಿದವೆಲ್ಲವೂ ಘನ ಸ್ಥಿತಿಯಲ್ಲಿರ್ತಾವೆ ಪಾದರಸವನ್ನು ಬಿಟ್ಟು ಇನ್ನು ಬಹಳಷ್ಟು ಲೋಹಗಳು ಯಾವ ರೂಪದಲ್ಲಿರ್ತವೆ ಘನ ರೂಪದಲ್ಲಿರ್ತವೆ ಅರ್ಥಾಯ್ತಲ್ಲ ಹಾಗೇನೆ ಅಲೋಹಕ್ಕೆ ಬಂದ್ರೆ ಯಾವ್ಯಾವ ಅಲೋಹಗಳನ್ನ ನೋಡಿದ್ದೀರಿ ನೀವು ಕೇಳ್ತೀರಿ ಎಲ್ಲರೂ ಅಲೋಹದ ಯಾವ್ಯಾವ ಅಲೋಹ ಅಂತ ಅಲೋಹ ಹೆಸರು ಹೇಳ್ತೀರಾ ಅಲೋಹಗಳು ವೆರಿ ಗುಡ್ ನೋಡಿ ನೋಡಿ ಎಷ್ಟೊಂದು ಹೇಳಿ ಕಾರ್ಬನ್ ವಜ್ರ ಗ್ರಾಫೈಟ್ ಎಲ್ಲ ಹೇಳಿದ್ನಲ್ವಾ ಇವೆಲ್ಲವೂ ಸಹ ಅಲೋಹದ ಅಡಿಯಲ್ಲಿ ಬರ್ತಾವೆ ಅಲೋಹಗಳಿವೆ ಹೀಗೆ ಅಲೋಹ ಅಂತ ಹೇಳಿದ ತಕ್ಷಣ ಅಷ್ಟೇ ಅಲ್ಲ ಈಗ ಅವ್ರು ಹೇಳೋದಂಥವೆಲ್ಲವೂ ಸಹ ಘನ ಸ್ಥಿತಿಯಲ್ಲಿದ್ದಾವೆ ಕೆಲವು ಅಲ್ವಾ ಘನ ಸ್ಥಿತಿಯಲ್ಲಿರುವಂತಹ ಅಲೋಹಗಳು ಗ್ರಾಫೈಟ್ ನೋಡಿದ್ದೀರಾ ಎಲ್ಲರೂ ಗ್ರಾಫೈಟ್ ನೋಡಿದ್ದೀರಾ ಪೆನ್ಸಿಲ್ ಮತ್ತು ಅಲ್ವಾ ಹೌದು ಆಮೇಲೆ
ಘನ ಸ್ಥಿತಿಯಲ್ಲಿದೆ. ಇದು ಒಂದು ಉತ್ತಮವಾಗಿರುವಂತಹ ವಾಹಕ ಅಂತಾನು ಹೇಳ್ತೀವಿ. ಆಮೇಲೆ ಈಗ ಅಲೋಹಗಳ ಉದಾಹರಣೆಗಳು ಕೇಳಿದೆ. ಇಲ್ಲಿ ಗಾಳಿ ಇದೆ. ಗಾಳಿಯಲ್ಲಿ ಏನೇನಿದೆ? ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್. ಈ ಎಲ್ಲ ಅನಿಲಗಳು ಅಲ್ವಾ? ಈ ಎಲ್ಲ ಅನಿಲಗಳು ಕೂಡ ಯಾವುದ್ರಲ್ಲಿದೆ? ಇದು ಯಾವ ರೂಪದಲ್ಲಿದೆ? ಅನಿಲ ರೂಪದಲ್ಲಿದೆ ತಾನೆ. ಹಾಗಾಗಿ ಇವು ಅನಿಲಗಳಿಗೆ ಉದಾಹರಣೆ. ಅನಿಲಗಳಿಗೆ ಉದಾಹರಣೆ ಗೊತ್ತಾಯ್ತಲ್ಲ? ಎರಡನೇದೇನಪ್ಪ ಅಂತ ಹೇಳಿದ್ರೆ, ಸ್ಥಿತಿ ತಿಳ್ಕೊಂಡ ನಂತರ ಈಗ ಅದರ ತನ್ಯತೆ ಮತ್ತು ಕುಟ್ಯತೆ ಬಗ್ಗೆ. ಅಂದ್ರೆ ಲೋಹಗಳು ತನ್ಯ ಗುಣ ಕುಟ್ಯ ಗುಣ ಹೊಂದಿದೆ. ತನ್ಯತೆ ಮತ್ತು ಕುಟ್ಯತೆ, ತನ್ಯ ಮತ್ತು ಕುಟ್ಯ ಗುಣ ಹೊಂದಿದೆ. ಏನಂತಂದ್ರೆ ತನ್ಯತೆ ಮತ್ತು ಕುಟ್ಯತೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ತನ್ಯ ಅಂತ ಹೇಳಿದ್ರೆ ನಾವು ಲೋಹದಿಂದ ತಂತಿಗಳಾಗಿ ಮಾರ್ಪಾಡು ಮಾಡಬಹುದು. ಏನ್ ಮಾಡ್ಬೋದು? ಲೋಹದಿಂದ ಏನ್ ಮಾಡ್ಬೋದು? ತಂತಿ ಮಾಡ್ಬೋದು. ಇದು ನೋಡಿ, ತಾಮ್ರದ ತಂತಿ ಅಲ್ವಾ? ಲೋಹದಿಂದ ಏನ್ ಮಾಡ್ಬೋದು? ಅದಕ್ಕೆ ಇದನ್ನ ತಂತುಶೀಲತ್ವ ಗುಣ ಅಂತ ಹೇಳ್ತೀವಿ. ತಂತಿ ಮಾಡಿದೀವಿ ನಾವು, ತಂತಿ ತರ ಮಾಡ್ಬೋದು. ತಂತುಶೀಲತ್ವ ತಂತಿಗಳು ಮಾಡ್ತೀವಿ. ಇದಕ್ಕಿಂತ ತೆಳಗೆ, ಭೂಮಿಯ ಎಡೆಗಿಂತ ತೆಳಗಿರುವಂತ ವೈರ್ಸ್ ನ ಮಾಡಿದೀನಿ. ವೈರ್ಗಳ ಒಳಗಡೆ ನೋಡಿರ್ಬೋದು ಅಲ್ವಾ? ಈ ವೈರ್ ಒಳಗಡೆಗೆ ನೋಡಿ, ವೈರ್ ಒಳಗೆ ಒಂದು ವೈರ್ ಒಳಗೆ ಒಂದು 10 ಎಳೆಗಳಿದಾವೆ ಅಲ್ವಾ? ಅಂದ್ರೆ ಎಷ್ಟು ತೆಳುವಾದ ಎಳೆಗಳಾಗಿ ನಾವು ಮಾಡಬಹುದು. ಇದನ್ನ ಏನಂತ ಕರಿತೀವಿ? ತಂತುಶೀಲತ್ವ ಗುಣ ಅಂತ ಕರಿತೀವಿ. ಹಾಗೇನೆ ಕುಟ್ಯ ಗುಣ ಅಂತ ಹೇಳ್ತೀವಿ. ಲೋಹದಲ್ಲಿ ಕುಟ್ಯ ಗುಣ ಹೊಂದಿದೆ. ಕುಟ್ಯತೆ ಅಂದ್ರೆ ಏನು ಅಂತ ಹೇಳ್ಬೋದು. ನಿನ್ನೆ ಹೇಳಿದ್ವಿ, ಅಲ್ಯೂಮಿನಿಯಂ ಫಾಯಿಲ್, ಚಾಕ್ಲೇಟ್ ಪೇಪರ್ ಅಂತ ಹೇಳಿದ್ದಾನೆ. ಅಲ್ಯೂಮಿನಿಯಂ ಫಾಯಿಲ್ ಅಂದ್ರೆ ತೆಳುವಾದ ಹಾಳೆಗಳ ರೂಪದಲ್ಲಿ ಅದನ್ನ ಮಾಡಬಹುದು. ಹಾಳೆಗಳ ತರ ಮಾಡಬಹುದು. ಯಾವುದನ್ನ? ಲೋಹಗಳನ್ನ ಹಾಳೆಗಳ ತರ ಮಾಡಬಹುದು. ಈಗ ತಗಡು ಹಾಕಿರ್ತಾರೆ ನೋಡಿದ್ರೆ ಅದು ತೆಳ್ಳಗಿರ್ತಾವೆ. ಈಗ ಊಟ ಮಾಡುವಂತ ತಟ್ಟೆ ನೋಡಿ, ತಟ್ಟೆ ಹೇಗಿದೆ? ತಟ್ಟೆ ಹೇಗೆ ಮಾಡಿದೆ ನೋಡಿ, ಹಾಳೆ ತರ ಮಾಡಿದ್ರೆ ಇದು ತೆಳ್ಳಗಿದೆ ಅಲ್ವಾ? ಇದಕ್ಕಿಂತ ತೆಳ ಹಾಳೆ ತರನು ಮಾಡಬಹುದು. ಒಟ್ಟಾರೆ ಕುಟ್ಟಿ ಹಾಳೆ ರೂಪಕ್ಕೆ ಪರಿವರ್ತಿಸಬಹುದು. ಗೊತ್ತಾಯ್ತಲ್ಲ? ಹೀಗೆ ಇದು ಕೂಡ ಲೋಹ. ಆದ್ರೆ ಒಬ್ಬರು ಕೂಡ ಬಂದಿರ್ತೀರ ಇಲ್ಲ ಗೊತ್ತಿಲ್ಲ, ಲೋಹ ತಟ್ಟೆಯಲ್ಲಿ ಅಂತ. ಆಯ್ತು. ಈಗ ತನ್ಯತೆ ಮತ್ತು ಕುಟ್ಯತೆ ಅಂದ್ರೆ ಏನು ಗೊತ್ತಾಯ್ತಾ? ಏನು ತನ್ಯತೆ ಅಂದ್ರೆ ತಂತಿಗಳ ರೂಪದಲ್ಲಿ ನಾವು ತಯಾರಿಸಬಹುದು, ತಂತಿಗಳಾಗಿ ಮಾಡಬಹುದು. ಆಮೇಲೆ ಕುಟ್ಯತೆ ಅಂದ್ರೆ ಅವನ್ನ ಕುಟ್ಬಿಟ್ಟು ಹಾಳೆ ತರ ಮಾಡಬಹುದು. ಹಾಳೆಗಳ ರೂಪಕ್ಕೂ ಸಹ ಪರಿವರ್ತನೆ ಮಾಡಬಹುದು. ಯಾವ್ದಾದ್ರು ಹಾಳೆ ಹಾಳೆಗಳ ರೂಪಕ್ಕೂ ನಾವು ಅದನ್ನ ತರ್ಬೋದು. ಚಾಕ್ಲೇಟ್ ಪೇಪರ್ ನೋಡಿರ್ಬೋದು. ಆಮೇಲೆ ಬೋರ್ನ್ವಿಟಾ, ಬೂಸ್ಟ್ ಅದರೊಳಗೆಲ್ಲ ಒಂದು ಹಾಳೆ, ಒಂದು ಅಲ್ಯೂಮಿನಿಯಂ ಪ್ಯಾಕೆಟ್ ಇರ್ತದೆ. ಅದರೊಳಗೆ ಬೂಸ್ಟ್, ಬೋರ್ನ್ವಿಟಾ ಎಲ್ಲ ಹಾಕಿರ್ತಾರಲ್ವಾ? ಅಂದ್ರೆ ಅದು ಅಲ್ಯೂಮಿನಿಯಂ ಅನ್ನ ಕವರ್ ಮಾಡಿರ್ತಾರೆ. ಅದೇ ರೀತಿ ನೀವು ಮಧ್ಯಾಹ್ನ ಮತ್ತು ಊಟಕ್ಕೆಲ್ಲ ಕೆಲವೊಂದ್ಸರಿ ಉಪಯೋಗಿಸ್ತೀವಿ ಫಂಕ್ಷನ್ಗಳಲ್ಲಿ. ಪೇಪರ್ ಪ್ಲೇಟ್ಸ್ ಹಾಕಿ ಅದ್ರ ಮೇಲೆ ತೆಳುವಾದ ಅಲ್ಯೂಮಿನಿಯಂ ಪದರ ಇರ್ತದೆ. ಹೀಗೆ ಅಲ್ಯೂಮಿನಿಯಂ ಪದರ ಇದೆಯಲ್ಲ, ಅದು ಕೂಡ ಒಂದು ಹಾಳೆ ತರ ಇದೆ. ಅಂದ್ರೆ ಕುಟ್ಯ ಗುಣ ಹೊಂದಿದೆ. ಯಾವ ಗುಣ ಹೊಂದಿದೆ? ಲೋಹಗಳಿಗೆ ತನ್ಯತೆ ಅಂದ್ರೆ ತಂತಿಯನ್ನಾಗಿ ಮಾಡಬಹುದು. ಕುಟ್ಯತೆ ಅಂದ್ರೆ ಹಾಳೆಗಳ ತರ ಮಾಡಬಹುದು. ಅರ್ಥ ಆಯ್ತಾ? ಹಾಳೆ ತರ ಕುಟ್ಟಿ ಹಾಳೆ ತರ ಮಾಡಬಹುದು ಕುಟ್ಯತೆ. ಈ ರೀತಿ ಲೋಹಗಳಲ್ಲಿ 2 ಗುಣ ಇದೆ, ತನ್ಯತೆ ಮತ್ತು ಕುಟ್ಯತೆ ಗುಣ ಇದೆ. ಇದು ಇಂಪಾರ್ಟೆಂಟ್ ಅಂಶ. ಏನಪ್ಪಾ ಅಂದ್ರೆ ತನ್ಯತೆ ಇರೋದ್ರಿಂದಲೇ ಎಲ್ಲ ವೈರಿಂಗ್ ಮಾಡ್ಲಿಕ್ಕೆ ಸಾಧ್ಯ
ವರ್ತನೆ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನ ಕಟ್ ಮಾಡ್ಬೋದು ನಾವು, ಚಾಕು ತಗೊಂಡು ಕಟ್ ಮಾಡಿ ಪೀಸ್ ತಕ್ಕೊಂಡಿದ್ವಿ ನಾವು, ಸಣ್ಣ ಪೀಸ್. ಅಂದ್ರೆ ಮೃದು ಲೋಹ. ಎಂತ ಲೋಹ ಅದು? ಮೃದು ಲೋಹ ಅಂತ ಕರಿತೀವಿ. ಯಾವುದನ್ನ ಮೃದು ಲೋಹ ಅಂತೀವಿ? ಸೋಡಿಯಂ. ಸೋಡಿಯಂನ ಮೃದು ಲೋಹ. ಮೃದು ಲೋಹ ಯಾವುದು? ಸೋಡಿಯಂ ಸಂಕೇತ ಏನು ಗೊತ್ತಿದೆಯಾ? ಸೋಡಿಯಂ Na ಸಂಕೇತ. ಮೃದು ಲೋಹ. ಮೃದು ಲೋಹ ಉದಾಹರಣೆ ಯಾವುದು? ಸೋಡಿಯಂ. Na ಅಥವಾ ಸೋಡಿಯಂ. ಸೋಡಿಯಂ ಮೃದು ಲೋಹಕ್ಕೆ ಉದಾಹರಣೆ. ದ್ರವ ಲೋಹ ಉದಾಹರಣೆ ಯಾವುದು? ಪಾದರಸ. ಪಾದರಸ ದ್ರವ ಲೋಹಕ್ಕೆ. ಆಮೇಲೆ ಮೃದು ಲೋಹಕ್ಕೆ ಸೋಡಿಯಂ ಚೆನ್ನಾಗಿ ತಿಳ್ಕೋಬೇಕು. ಅದನ್ನ ಮೃದು ಲೋಹ ಅಂತ ಹೇಳಿ. ಹಾಗೆಯೇ ಕಠಿಣತೆ ಬಗ್ಗೆ ತಿಳ್ಕೊಂಡ್ಮೇಲೆ ಇನ್ನೂ ಒಂದು ಗುಣ ಇದೆ. ಯಾವುದಪ್ಪ ಅಂತ ಹೇಳಿದ್ರೆ ಸೌಂಡ್ ಬಂತಾ? ಸೌಂಡ್ ಕೇಳಿಸ್ತಲ್ವಾ? ಅಂದ್ರೆ ಈ ಲೋಹಗಳು ಎಂತ ಗುಣವನ್ನು ಹೊಂದಿದ್ದಾರೆ? ಶಬ್ದಾನ ಗುಣ ಹೊಂದಿದೆ. ಎಂತ ಗುಣ ಹೊಂದಿದೆ? ಶಬ್ದಾನ ಗುಣ ಇದೆ. ಇಲ್ಲಿ ಶಬ್ದಾನ ಗುಣ ಇದೆ. ಎಲ್ಲಿ? ಲೋಹಗಳಲ್ಲಿ. ಅಂದ್ರೆ ಲೋಹ ತಟ್ಟೆ ಮೇಲಿಂದ ಬಿದ್ರೆ, ಲೋಟ ಬಿದ್ರೆ ಎಲ್ಲ ಸೌಂಡ್ ಆಗುತ್ತೆ ತಾನೆ? ಯಾಕೆ? ಶಬ್ದ ಗುಣ ಇದೆ ಅದ್ರಲ್ಲಿ. ಅದಕ್ಕೆ ಬೆಲ್ ಹೊಡೆಯಕ್ಕೆ ಬೆಲ್ ಬಳಸ್ತಿದ್ದೀವಿ ತಾನೆ? ಅದ್ರಲ್ಲಿ ಶಬ್ದ ಗುಣ ಇರೋದ್ರಿಂದಲೇ ಬೆಲ್ಲನ್ನ ಲೋಹದಿಂದ ಮಾಡಿರ್ತಾರೆ ಅಲ್ವಾ? ಮಿಶ್ರ ಲೋಹಗಳಿಂದ ತಯಾರಿಸಿಬಿಟ್ಟು ಆ ಗುಣವನ್ನ ನಮಗೆ ಬೇಕಾದಂತ ಗುಣವನ್ನ ಅದರಲ್ಲಿ ಅಳವಡಿಸ್ಕೊಂಡಿರ್ತಾರೆ ಅಲ್ವಾ? ಹಾಗಾಗಿ ಶಬ್ದಾನ ಗುಣ ಇದೆ. ಇದರಲ್ಲಿ ಅಂತ ಗುಣ ಯಾವುದು ಇಲ್ಲ. ಆಮೇಲೆ ಎಲ್ಲ ಲೋಹಗಳು ನಿಮ್ಮ ಮನೆಗಳಲ್ಲಿ ಅಡಿಗೆ ಮಾಡಕ್ಕೆ ಲೋಹದ ಪಾತ್ರೆ ಬಳಸ್ತಾರೋ? ಏನ್ ಬಳಸ್ತಾರೆ? ಲೋಹದ ಪಾತ್ರೆ ಬಳಸ್ತಾರಲ್ಲ. ಏನೇನು ಕುಕ್ಕರ್ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಸಾಮಾನ್ಯವಾಗಿ ಲೋಹದಿಂದ ಆಗಿರ್ಬೋದು. ಸಿಲ್ವರ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಹಿತ್ತಾಳೆ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಒಟ್ಟಾರೆಯಾಗಿ ಲೋಹದಿಂದ ಆಗಿರುವಂತಹ ವೆಸಲ್ಸ್ ಅನ್ನ ನಾವು ಅಡಿಗೆ ಮಾಡಕ್ಕೆ ಬಳಸ್ತೀವಿ. ಅಡಿಗೆ ಮಾಡಕ್ಕೆ ಯಾವ್ದು ಬಳಸ್ತೀವಿ? ಲೋಹಗಳ ಪಾತ್ರೆಗಳನ್ನ ಬಳಸ್ತೀವಿ ಅಲ್ವಾ? ಯಾಕೆ ಲೋಹದ ಪಾತ್ರೆನೇ ಯಾಕೆ ಬಳಸ್ತಾರೆ? ಯಾಕೆ ಲೋಹದ ಪಾತ್ರೆ ಯಾಕೆ ಬಳಸ್ತಾರೆ? ಹೇಳು. ಅದು ಬಿಸಿ ಆಗುತ್ತೆ. ಅಂದ್ರೆ ಅದರಲ್ಲಿ ಉಷ್ಣ ವಾಹಕ ಆಗಿದೆ, ಹರಿಯುತ್ತೆ. ಅಂದ್ರೆ ಉಷ್ಣ ಹರಿಯುತ್ತೆ ಅಲ್ವಾ? ಹಾಗಾಗಿ ನಾವು ಲೋಹಗಳನ್ನ ಉಷ್ಣ ವಾಹಕಗಳು ಅಂತ ಕರಿತೀವಿ. ಏನ್ ಮಾಡಿ? ಉಷ್ಣ ವಾಹಕಗಳು. ಉಷ್ಣ ವಾಹಕಗಳು. ಉಷ್ಣ ಮತ್ತು ವಿದ್ಯುತ್ ವಾಹಕಗಳು. ವಿದ್ಯುತ್ ಹರಿಯುತ್ತೆ ತಾನೆ? ವಿದ್ಯುತ್ ವಾಹಕ. ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು ಅಂತ ಹೇಳಿ ಬರ್ಕೊಂಡಿದ್ಯಾ? ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು ಯಾರು? ಲೋಹಗಳು. ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು. ಅದಕ್ಕೆ ಅಡಿಗೆ ಮಾಡಕ್ಕೆಲ್ಲ ನಾವು ಯಾವ ಬಳಸ್ತೀವಿ? ಪಾತ್ರೆಗಳನ್ನ ಬಳಸ್ತಾ ಇದೀವಿ. ಹಂಡೆ ಬಿಸಿ ನೀರು ಮಾಡ್ಲಿಕ್ಕೆ ಹಂಡೆಗಳನ್ನ ಬಳಸ್ತಾ ಇದೀವಿ, ಬಾಯ್ಲರ್ಗಳನ್ನ ಬಳಸ್ತಾ ಇದೀವಲ್ವಾ? ಹಾಗಾಗಿ ಉಷ್ಣ ವಾಹಕಗಳು.
ಕಡಿಮೆ ಮಾಡಲಿಕ್ಕೆ, ಘರ್ಷಣೆ ಕಡಿಮೆ ಮಾಡಲಿಕ್ಕೆ ಬಳಸ್ತಾರೆ. ಈಗ ಲೋಹ ಮತ್ತು ಅಲೋಹಗಳ ಉಪಯೋಗಗಳನ್ನು ಸಹ ನಾವು ಪಟ್ಟಿ ಮಾಡೋಣ. ಏನು ಉಪಯೋಗಗಳು? ಉಪಯೋಗ ಹೇಳ್ತೀರಾ? ಲೋಹದ ಉಪಯೋಗ ಮತ್ತು ಅಲೋಹ. ಲೋಹಗಳನ್ನು ಏನ್ ಬಳಸ್ತಾರಪ್ಪ? ಏನ್ ಬಳಸ್ತಾರೆ? ಪಾತ್ರೆಗಳನ್ನು ತಯಾರಿಸಲಿಕ್ಕೆ ಐರನ್ ಬಾಕ್ಸ್ ಆಗಿರ್ಬೋದು, ಆಮೇಲೆ ಚೇರ್ಸ್, ಫರ್ನಿಚರ್ಸ್ ತಯಾರಿಸಲಿಕ್ಕೆ ಕಿಟಕಿ ಸರಿಗಳಾಗಿರ್ಬೋದು, ಅಲ್ವಾ? ಇವೆಲ್ಲ ತಯಾರಿಸ್ತೀವಿ ಅಲ್ವಾ? ಬಹಳಷ್ಟು ವಸ್ತುಗಳನ್ನ ನಾವು ಲೋಹಗಳಿಂದ ತಯಾರಿಸ್ತೀವಿ. ಮತ್ತಿನ್ನೇನು? ಎಲ್ಲೋ ತಾಮ್ರದ ತಂತಿಗಳು, ಬಾಯ್ಲರ್ಗಳು, ಇನ್ಸ್ಟ್ರೂಮೆಂಟ್ಸ್. ನೀವು ಜಾಮೆಟ್ರಿ ಬಾಕ್ಸ್ ಅಲ್ಲಿ ನೋಡಿರ್ಬೋದು, ಕೈವಾರ ಅಂದ್ರೆ ಕಂಪಾಸ್, ನೀಡ್ಲು, ಆಮೇಲೆ ಡಿವೈಡರ್ ಎಲ್ಲ ಇದಾವಲ್ವಾ, ಅದು ಕೂಡ ಆಗಿದೆ. ಯಾವ್ದಿಂದ? ಲೋಹದಿಂದ ಆಗಿದೆ. ಹಾಗಾಗಿ ಬಾಟಲ್ಸ್ ಆಗಿರ್ಬೋದು, ಬಹಳಷ್ಟು ಲೋಹದಿಂದ ಆಗಿರುವಂತ ವಸ್ತುಗಳನ್ನ ನಾವು ನೋಡಿದ್ದೀವಿ. ಲೋಹದ ವಸ್ತುಗಳನ್ನ ನಾವು ಬಳಸಿದ್ದೀವಿ ಇವತ್ತಿನ ತನಕ. ಅದೇ ರೀತಿ ಪೆನ್ಸಿಲ್, ನಿಬ್ಬು ಅವೆಲ್ಲ ಕೂಡ ಇದೆ ಅಲ್ವಾ? ಪೆನ್ನಿನ ನಿಬ್ಬು, ಅದು ಕೂಡ ಪೆನ್ನಿನ ನಿಬ್ಬು ಕೂಡ ಯಾವ್ದಿಂದ? ಲೋಹದಿಂದ ಆಗಿರ್ಬೋದು ಅಲ್ವಾ? ಆಯ್ತು. ನೆಕ್ಸ್ಟ್ ಮತ್ತಿನ್ನೇನು? ಲೋಹದಿಂದ ಮತ್ತಿನ್ನೇನು ಬಳಸಿದ್ದಾರೆ? ಆಭರಣಗಳು ಎಲ್ಲ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಬಳೆ ಆಗಿರ್ಬೋದು, ಗೆಜ್ಜೆ ಆಗಿರ್ಬೋದು, ಎಲ್ಲವೂ ಸೇರಿಸಿ ಆಭರಣಗಳಿದ್ದಾರೆ. ಆಭರಣಗಳಲ್ಲಿ ಕೂಡ ಬಳಸ್ತೀವಿ. ಆಭರಣಗಳ ತಯಾರಿಕೆಯಲ್ಲಿ ಕೂಡ ನಾವು ಬಳಸ್ತೀವಿ. ಯಾವುದನ್ನ? ಲೋಹಗಳನ್ನ ಆಭರಣಗಳಲ್ಲಿ ಬಳಸ್ತೀವಿ. ಆಯ್ತು. ರಿಂಗ್ ಆಗಿರ್ಬೋದು, ಆಭರಣ ಎಲ್ಲ ಬಂತು. ನೆಕ್ಲೆಸ್ ಇಂದ ಹಿಡಿದು, ಗೆಜ್ಜೆಯಿಂದ ಹಿಡಿದು ಎಲ್ಲ ಬಂತು. ಕಿವಿವಾಲ ಎಲ್ಲ ಬಂತು ಅಲ್ವಾ? ಹಾಗಾಗಿ ಎಲ್ಲ ಆಭರಣಗಳು. ಆಮೇಲೆ ತಾಮ್ರದ ತಂತಿಗಳು. ತಕೊಂಡು ಹೀಗೆ ಬಹಳಷ್ಟು ವಸ್ತುಗಳನ್ನ ನಾವು ಲೋಹದಿಂದ ಬಳಸ್ತಾ ಇದ್ದೀವಿ. ಅದೇ ರೀತಿ ಮತ್ತಿನ್ಯಾವುದು? ಜಿಪ್ಪು. ವೆರಿ ಗುಡ್. ಜಿಪ್ಪು ಕೂಡ ಲೋಹದಿಂದ ಮಾಡ್ಕೊಡ್ತಾರೆ. ಬರೀ ಬ್ಯಾಗಿಂದ ಎಲ್ಲ ಎಲ್ಲ ಕಡೆಗೆ ಡ್ರೆಸ್ಗಳಿಗೂ ಕೂಡ ಹಾಕಿರ್ತಾರೆ ಅಲ್ವಾ? ಆಯ್ತು. ಮತ್ತೆ ವೆರಿ ಗುಡ್. ವಾಹನಗಳ ಬಾಡಿ ಅಲ್ವಾ? ವಾಹನಗಳ ವೆಹಿಕಲ್ ಬಾಡೀಸ್, ಅದು ಕೂಡ ಮೋಟರ್ ಬೈಕ್ ಆಗಿರ್ಬೋದು, ಏರೋಪ್ಲೇನ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಯಾವುದೇ ಕಾರ್ ಆಗಿರ್ಬೋದು, ಎಲ್ಲ ಕೂಡ ಯಾವುದರಿಂದ ತಯಾರಿಸ್ತಾರೆ? ಲೋಹದಿಂದ ತಯಾರಿಸ್ತಾರೆ. ಹೌದೌದು. ಆಯ್ತು. ಉಪಯೋಗ ನಿಮಗೆ ಬಹಳಷ್ಟು ಗೊತ್ತಿದೆ. ನೆಕ್ಸ್ಟ್ ಮತ್ತಿನ ಉಪಯೋಗ ಇದೆ ಲೋಹದ್ದು? ನೀರು ಅವೆಲ್ಲ ಆಯ್ತು. ಎಲ್ಲ ಕಡೆಗೆ ಬಳಸ್ತೀವಿ. ಆಯ್ತು. ಗಡಿಯಾರದ ಮುಳ್ಳುಗಳಿಂದ ಬಹಳಷ್ಟು ಮೆಟಲಿಂದ ಆಗಿರ್ತವೆ. ಆಮೇಲೆ ಅಲೋಹದ ಉಪಯೋಗ ಗೊತ್ತಿದವ? ಅಲೋಹದ ಉಪಯೋಗಗಳು. ಅಲೋಹದ ಉಪಯೋಗ ಆಕ್ಸಿಜನ್ ಎಲ್ಲಿ ಉಪಯೋಗಿಸ್ತೀರಿ ನೀವು? ಉಸಿರಾಟಗಳಲ್ಲಿ ಬಳಸ್ತೀವಿ. ಆಮೇಲೆ ಮತ್ತೇನು ಬಳಸ್ತೀವಿ? ಸಲ್ಫರ್ ಇದೆಯಲ್ಲ, ಸಲ್ಫರ್ ಎಲ್ಲಿ ಬಳಸ್ತೀವಿ? ಗಂಧಕ, ಬಾಂಬ್ ತಯಾರಿಕೆಯಲ್ಲಿ ಬಳಸ್ತಾರೆ. ಅಥವಾ ಮುಲಾಮ್ಗಳ C-90 ತಯಾರಿಸಬೇಕಂತ ಔಷಧಿಗಳಲ್ಲಿ ತಯಾರಿಸ್ತಾರೆ. ಔಷಧಿಗಳಲ್ಲಿ ಬಾಂಬ್ ತಯಾರಿಕೆಯಲ್ಲಿ ಎಲ್ಲ ಏನನ್ನು ಬಳಸ್ತಾರೆ? ಗ್ರಾಫೈಟ್ ಅನ್ನ ಸ್ನೇಹಕವಾಗಿ ಬಳಸ್ತಾರೆ. ಆಮೇಲೆ ಗ್ರಾಫೈಟ್ ಅನ್ನ ಮತ್ತಿನ್ನೇನು ಬಳಸ್ತಾರೆ? ಬ್ಯಾಟರಿಗಳಲ್ಲಿ ಬಳಸ್ತಾ ಇದ್ದಾರೆ. ಶುಷ್ಕಕೋಶ ಅಂತ ಹೇಳ್ತೀವಿ ಅದನ್ನ, ಶುಷ್ಕಕೋಶದಲ್ಲಿ ಬಳಸ್ತವೆ. ಮತ್ತೆ ಮತ್ತಿನ್ನೇನು ಬಳಸ್ತೀವಿ? ಅಲೋಹಗಳನ್ನ ಡೈಮಂಡ್ ಅಂತ ಹೇಳ್ತಾರೆ. ಡೈಮಂಡ್ ವಜ್ರ. ಆ ವಜ್ರ ಕೂಡ ಅಲೋಹ. ಅತ್ಯಂತ ಕಠಿಣವಾಗಿರುವಂತ ಅಲೋಹ, ಪ್ರಕೃತಿಯಲ್ಲಿ ದೊರೆಯುವಂತ ಅತ್ಯಂತ ಕಠಿಣವಾದ ಅಲೋಹ ಯಾವುದು? ವಜ್ರ. ವಜ್ರವನ್ನ ಅಲೋಹ ಅಂತ ಹೇಳ್ತೀವಿ. ಅದು ಕಠಿಣವಾಗಿರುವಂತ ಅಲೋಹ. ಅತ್ಯಂತ ಕಠಿಣ ಆಗಿರುವ ಅಲೋಹ ಹೆಸರಿಸಿದ್ರೆ ಯಾವ್ದು ಹೇಳ್ಬೋದು? ವಜ್ರ. ಗಂಧಕ ಅದು ಮುಲಾಮ್ಗಳಲ್ಲಿ C-90 ತಯಾರಿಸ್ತಾರೆ. ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಆಮೇಲೆ ಪಟಾಕಿ
ಔಷಧಿಗಳಲ್ಲಿ, ಆಭರಣಗಳಲ್ಲಿ ಮತ್ತೆ ಬ್ಯಾಟ್ರಿಗಳಲ್ಲಿ ಲೋಹಗಳನ್ನ ಬಳಸೋದನ್ನ ನೋಡಿದೀವಿ. ಈಗ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಒಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಹೇಳ್ತೀರಾ? ದ್ರವ ಲೋಹ ಯಾವುದು? ದ್ರವ ಲೋಹ ಪಾದರಸ ಹೇಳಿದ್ರಮ್ಮ, ಯಾವುದು? ಪಾದರಸ. ಅತ್ಯಂತ ಹೊಳೆಯುವ ಅಲೋಹ ಯಾವುದು? ವಜ್ರ. ಅತ್ಯಂತ ಕಠಿಣ ಲೋಹ ಯಾವುದು? ಆಮೇಲೆ ಅತ್ಯಂತ ಮೃದು ಲೋಹ ಯಾವುದು? ಕಟ್ ಮಾಡ್ಬೋದು ಅಂತ ಹೇಳಿ ಸೋಡಿಯಂ. ವೆರಿ ಗುಡ್, ಸೋಡಿಯಂ. ಆಮೇಲೆ ವಿದ್ಯುತ್ತಿನ ಉತ್ತಮ ವಾಹಕ ಆಗಿರುವಂತ ಅಲೋಹ ಯಾವುದು? ಗ್ರಾಫೈಟ್. ಅಲೋಹ ಗ್ರಾಫೈಟ್ ಅಲ್ವಾ? ಹೀಗೆ ಲೋಹ ಮತ್ತು ಅಲೋಹಗಳ ಲಕ್ಷಣಗಳನ್ನ ಮತ್ತು ಅದರ ಪ್ರಾಮುಖ್ಯತೆಯನ್ನ ಮತ್ತು ಸ್ಪೆಷಲ್ ಆಗಿರುವಂತಹ ಲೋಹಗಳ ಬಗ್ಗೆ ನಾವು ಸಹ ತಿಳ್ಕೊಂಡ್ವಿ. ಈಗ ಲೋಹ ಮತ್ತು ಅಲೋಹಕ್ಕೆ ವ್ಯತ್ಯಾಸ ಹೇಳ್ತೀರಾ? ಹೇಳಮ್ಮ ಬಿಂದು. ಲೋಹ ಮತ್ತು ಅಲೋಹಕ್ಕೆ ವ್ಯತ್ಯಾಸ ಹೇಳಿ ಬಿಂದು. ಹೇಳ್ಬೇಕು ಬೇಗ. ಲೋಹ ಹೇಳ್ತಿದ್ದಾರೆ, ಏನ್ ಹೇಳ್ತೀರಾ? ಲೋಹ ಫಸ್ಟ್ ಹೇಳು, ಆಮೇಲೆ ಅಲೋಹ ಹೇಳು. ಗಟ್ಟಿ ಇರ್ತದಂದ್ರೆ ಕಠಿಣ ಆಗಿತ್ತು. ಆಮೇಲೆ ಬರೀ ಲೋಹ ಕೆಲಸ. ಸೋಡಿಯಂ ಹೊರತುಪಡಿಸಿ ಸೋಡಿಯಂ ಮತ್ತು ಮೃದು ಲೋಹ. ಲಭ್ಯತೆ ಮತ್ತು ನಿತ್ಯತೆ ಗುಣವನ್ನು ಹೊಂದಿದ್ದಾವೆ. ವೆರಿ ಗುಡ್. ಆಮೇಲೆ ಶಬ್ದನ ಗುಣ ಹೊಂದಿದೆ. ಆಮೇಲೆ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕ. ವೆರಿ ಗುಡ್. ಹೀಗೆ ಲೋಹ ಮತ್ತು ಅಲೋಹಗಳ ಲಕ್ಷಣಗಳನ್ನ ಪಟ್ಟಿ ಮಾಡಿದ್ದೀರ ಅಲ್ವಾ? ಈಗ ಶಬ್ದನ ಗುಣ ಇರೋದ್ರಿಂದ ಲೋಹವನ್ನ ಎಲ್ಲಿ ಬಳಸ್ತಾ ಇದ್ದೀವಿ? ಶಬ್ದನ ಗುಣ ಇರೋದ್ರಿಂದ ಇದನ್ನ ಎಲ್ಲಿ ಬಳಸ್ತೀವಿ? ಶಬ್ದ ಮಾಡಲಿ ಅಂತ. ವೆರಿ ಗುಡ್. ಈಗ ಬೆಲ್ಲ ಇದಲ್ಲ, ಬೆಲ್ಲಗಳ ತಯಾರಿಕೆ ಅಲ್ವಾ? ಗಂಟೆ ತಯಾರಿಕೆಯಲ್ಲಿ ಬಳಸ್ತಾರೆ. ನೀವು ಅಷ್ಟೇ ಅಲ್ಲ, ಪೂಜೆ ಮಾಡ್ಬೇಕಾದ್ರೆ ಗಂಟೆ ಸೌಂಡ್ ಬರ್ತದಲ್ಲ, ಅದು ಕೂಡ ಯಾವುದರಿಂದ ಮಾಡಿದ್ವಿ? ಲೋಹದಿಂದ ಅಲ್ವಾ? ಆಯ್ತು. ಈಗ ನೆಕ್ಸ್ಟ್ ಎಲ್ಲರೂ ಹೋಮ್ವರ್ಕ್ ಕ್ವಶನ್ಸ್ ಬರ್ತಾರೆ. ಹೋಮ್ವರ್ಕ್ ಬರ್ಕೊಳ್ಳಿ ಬೇಗ. ಆವರ್ತಕ ಕೋಷ್ಟಕದಲ್ಲಿ ಇರುವ 30 ಲೋಹ ಮತ್ತು 10 ಅಲೋಹ. 30 ಲೋಹ ಮತ್ತು ಅಲೋಹಗಳನ್ನ ಪಟ್ಟಿ ಮಾಡಿ. 30 ಲೋಹಗಳು, ಲೋಹದ 10 ಅಲೋಹದ ಧಾತುಗಳನ್ನ ಪಟ್ಟಿ ಮಾಡಿ. ಎರಡನೇ ಪ್ರಶ್ನೆ ಲೋಹ ಮತ್ತು ಅಲೋಹಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಲೋಹ ಮತ್ತು ಅಲೋಹಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಉದಾಹರಣೆ ಕೊಡಿ.